ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಆರ್ಎಸ್ಎಸ್ ಜಟಾಪಟಿ ಮತ್ತಷ್ಟು ತಾರಕಕ್ಕೇರಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆರ್ಎಸ್ಎಸ್ ವಿರೋಧಿ ಹೇಳಿಕೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹರಿತವಾದ ಕೌಂಟರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ರೆ ಸಾಕು, ತಮ್ಮ ಗೃಹ ಮಂತ್ರಿ ಸ್ಥಾನ ಉಳಿಸಿಕೊಳ್ಳಬಹುದು ಅಂತ ಪ್ರಿಯಾಂಕ್ ಖರ್ಗೆ ಭಾವಿಸಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಇನ್ನು ಜಿ ಪರಮೇಶ್ವರ್ ಅವರು ಗೊತ್ತಿಲ್ಲದ ಸಚಿವರಾಗಿದ್ರು, ಪ್ರಿಯಾಂಕ್ ಖರ್ಗೆ ಈಗ ಆರ್ಎಸ್ಎಸ್ ಸಚಿವರಾಗಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಕರ್ನಾಟಕದ ಗೃಹ ಇಲಾಖೆ ಎಲ್ಲಿದೆ? ಕರ್ನಾಟಕದ ಗೃಹ ಸಚಿವರು ಆರ್ಎಸ್ಎಸ್ ಸಚಿವರು. ಕರ್ನಾಟಕದ ಗೃಹ ಮಂತ್ರಿಗಳು ಒಂದು ದಿನಾನೂ ಕೂಡ ಕರ್ನಾಟಕದಲ್ಲಾಗುವಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ಆಗುತ್ತಾ ಇರುವಂತ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದಾರೆ ನಂಗೆ ಹೇಳಿಪ್ಪ ನೀವು? ಅವರು ಪ್ರತಿನಿತ್ಯ ಬೆಳಗ್ಗೆ ಮಾತಾಡೋದು ಆರ್ಎಸ್ಎಸ್ ಬಗ್ಗೆ. ಅಂದ್ರೆ ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನ ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವ್ರು ಕೇಳೋಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ? ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ? ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನ ಸೊ ಇದು ಮುಗಿಯದ ಕತೆ ಅನಿಸ್ತಿದೆ. ಇದು ಮುಗಿಯದ ಕತೆ. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಏನು ಅಸಮರ್ಥರು ಅಂತ ಹೇಳಕ್ಕಿಲ್ಲ, ನಾವು ಕೂತಿಲ್ಲ. ಅವರು ಸಮರ್ಥರು ಇರೋದ್ರಿಂದಾನೇ ಪಾರ್ಟಿ ಅವ್ರನ್ನ ಗೃಹ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಅವರು ನಂಬಿರುವಂತ ತತ್ವಗಳಿಗೆ, ಅವ್ರು ನಂಬಿರುವಂತ ಸಿದ್ಧಾಂತಗಳಿಗೆ ಅವರು ಬದ್ಧರಾಗಿರೋದು ಬೇರೆ ವಿಚಾರ. ಆದ್ರೆ ಕರ್ನಾಟಕದ ಗೃಹ ಮಂತ್ರಿಗಳಿಗಾಗಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅವರಿಗೆ ಸ್ಪಷ್ಟವಾದಂತಹ ಒಂದು ವಿಷನ್ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಖಡಕ್ ಇದಾರೆ, ಅವ್ರು ಸ್ಟ್ರಾಂಗ್ ಇದಾರೆ, ಅವ್ರು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಅದ್ರ ಜೊತೆಗೆ ದಿನ ಬೆಳಗಾದ್ರೆ ನೀವು RSS ಜಪ ಮಾಡ್ತೀರಲ್ಲ, ಅದ್ರ ಬಗ್ಗೆನೂ ಕೂಡ ಜನ ಈಗ ಮಾತಾಡ್ತಾ ಇದ್ದಾರೆ. ಸೊ ಒಂದ್ ಸಲ ಓಕೆ, ಬಟ್ ದಿನ ಬೆಳಗಾದ್ರೆ ನೀವು ಅದೇ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಹೋದಾಗ ಡೆಫಿನೆಟ್ಲಿ ಇವ್ರಿಗೇನ್ ಬೇರೆ ಕೆಲಸ ಇಲ್ವಾ ಅನ್ನುವಂತ ಭಾವನೆ ಜನಸಾಮಾನ್ಯರಿಗೆ ಬರುತ್ತೆ. ಆ ವಿಚಾರದಲ್ಲಿ ಒಂದ್ ಸ್ವಲ್ಪ ಪ್ರಿಯಾಂಕಾ ಖರ್ಗೆ ಅವರು ಇನ್ನು ಮೇಲೆ ಮಾತಾಡುವಾಗ ನೀವು ರಾಜ್ಯದ ಜ್ವಲಂತ ಸಮಸ್ಯೆಗಳು ನಿಮ್ಮ ಇಲಾಖೆಯ ಸುಪರ್ದಿಯಲ್ಲಿ ಇರಬೇಕಂತ ಕಾನೂನು ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತ ಲೋಪದೋಷಗಳ ಬಗ್ಗೆ ನೀವು ಅದನ್ನ ಮಾತಾಡ್ರಿ, ಅಥವಾ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ರಿ, ಅಥವಾ ರಾಜಕೀಯ ಮಾತಾಡ್ರಿ. ಬಟ್ ದಿನ ಬೆಳಗಾದ್ರೆ ಇದೇ ವಿಚಾರ ಹಿಡ್ಕೊಂಡು ಮಾತಾಡೋದಿದೆಯಲ್ಲ, ಅದನ್ನೇ ಇವತ್ತು ಶೋಭಾ ಕರಂದ್ಲಾಜೆ ಮೇಡಮ್ ಮಾತಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಮೇಡಮ್ ತುಂಬಾ ಆಕ್ಟಿವ್ ಆಗಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ, ಅವ್ರ ಪಕ್ಷದವರು ಮಾತಾಡ್ತಾರೆ. ಈಗ ಪ್ರಿಯಾಂಕ್ ಖರ್ಗೆ, BK ಹರಿಪ್ರಸಾದ್ ಅಟ್ಲೀಸ್ಟ್ RSS ಅಂತಾದ್ರೂ ಮಾತಾಡ್ತಾರೆ. ಮೋದಿ ಅವರಂತೂ ಮಾತಾಡೋದೇ ಇಲ್ವಲ್ಲ ಮೇಡಮ್, ಹೇಳಿ ಶೋಭಕ್ಕನವ್ರೆ. ನೀವು ಮಾತಾಡ್ತೀರಿ, ಆಯ್ತು. ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಹರಿಪ್ರಸಾದ್ ಅವರು ಸೇರಿದಂತೆ RSS ಜಪಾನ ಮಾಡ್ತಾರೆ, ಅಟ್ಲೀಸ್ಟ್ ಮಾತಾಡ್ತಾರಲ್ಲ, ಹೇಳ್ರಿ. ಅವರು ಮೋದಿ ಅವರು ಮಾತಾಡೋದೇ ಇಲ್ವಲ್ಲ. ಇಷ್ಟು ದಿನ ಮನಮೋಹನ್ ಸಿಂಗ್ ಅವ್ರಿಗೆ ಮೌನಿ ಬಾಬಾ ಅಂತಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಡ ಇದ್ದ ವಿಚಾರ ಎಲ್ಲ ಮಾತಾಡ್ತಾರೆ. ಆದ್ರೆ ರಾಷ್ಟ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮತ್ತು ಇತ್ತೀಚೆಗೆ ಏನು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳು ಬಂದಾಗ ಅವ್ರು ಮಾತಾಡಲ್ಲ. ಏನಾದ್ರೂ ಒಂದು ಅದು ಮೀಡಿಯಾಗಳ ಎದುರಿಗೆ ಅಂತೂ ಮಾತಾಡೋದೇ ಇಲ್ಲ. ಹೌದು, ಮೀಡಿಯಾಗಳನ್ನಂತೂ ಲೆಕ್ಕಕ್ಕೆ ಇಟ್ಟಿಲ್ಲ ಅವರು. ಇವ್ರು ಏನೋ ಒಂದು ಮೈಕ್ ಹಿಡಿದ್ರೆ ಏನಾದ್ರೂ ಒಂದು ಮಾತಾಡ್ತಾರೆ ಅಟ್ಲೀಸ್ಟ್. ನಿಜ. ಅಯ್ಯೋ, ನಾವು ಮೈಕ್ ಹಿಡಿದ ತಕ್ಷಣ ಮಾತಾಡ್ಬೇಕಾ? ಇಲ್ಲ, ನೀವು ಮಾಡುವಂತ ಒಳ್ಳೆಯ ಕೆಲಸಗಳನ್ನು ನಾವು ತೋರಿಸ್ತೀವಲ್ಲ, ನಿಮ್ಮಿಂದ ಆದಂತಹ ಲೋಪಗಳ ಬಗ್ಗೆ ಆದ್ರೂ ನೀವು ಮಾತಾಡಿರ್ಬೇಕಲ್ಲ. ಅದಕ್ಕೆ ಮಾತ್ರ ಬೇರೆಯವ್ರಿಗೆ ಮಾತ್ರ ಅಕೌಂಟಬಿಲಿಟಿ, ನಿಮ್ಗೆ ಅಕೌಂಟಬಿಲಿಟಿ ಬೇಡವಾ? ನಿಜ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡಬೇಕು, ವಿಚಾರಗಳ ಬಗ್ಗೆ ಮಾತಾಡಿದಾಗ ಜನರಲ್ಲಿ ಒಂದು ನಂಬಿಕೆ ಮೂಡುತ್ತೆ. ಮಾತಾಡದೆ ನಾನು ಬೇಕಾಗಿದ್ದು ಮಾತಾಡ್ತೀನಿ, ನಂಗೆ ಪ್ಲಸ್ ಪಾಯಿಂಟ್ ಆಗೋದು ಮೈನಸ್ ಪಾಯಿಂಟ್ ಆಗೋದು ನಾ ಮಾತಾಡೋದೇ ಇಲ್ಲ, ನೀವು ಯಾರು ನನ್ಗೆ ಗೊತ್ತಿಲ್ಲ ಅಂದ್ಬಿಟ್ರೆ